ಜಾತಿ ಧರ್ಮದ ನಡುವೆ ಅನಾದಿ ಕಾಲದಿಂದಲೂ ಯುದ್ಧ ಹೋರಾಟಗಳು ನಡೆಯುತ್ತಲೇ ಬಂದಿವೆ. ಆದರೆ ತಾಯಿಯ ಮಮತೆಗೆ ಜಾತಿ ಮತದ ಭೇದವಿಲ್ಲ. ತಾಯಿಯ ಮಮಕಾರಕ್ಕೆ ಬೆಲೆ ಕಟ್ಟಲಾಗದ ಧರ್ಮ ಬೇರೆಯಾದರೇನು, ಮಾನವೀಯತೆ ಎಲ್ಲರಲ್ಲೂ ಇರುತ್ತದೆ ಎಂಬುದಕ್ಕೆ ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ನಡೆದ ಈ ಘಟನೆ ಸಾಕ್ಷಿಯಾಗಿದೆ. ಅಸಹಾಯಕ ಬಾಣಂತಿಯ ಬಾಳಿಗೆ ಬೆಳಕಾದ ಕುಟುಂಬಸ್ಥರ ಮಾನವೀಯತೆ ಕುರಿತು ಇಲ್ಲಿದೆ ಒಂದು ವರದಿ. ಯಾರು ಇಲ್ಲದ ಬಾಣಂತಿ ಮತ್ತು ಮಗುವಿನ ಆರೈಕೆಗೆ ಧರ್ಮ ಬೇರೆಯಾದರೇನು, ಮಾನವೀಯತೆ ಒಂದೇ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆದ ಘಟನೆ. 40 ದಿನಗಳ ಕಾಲ ತಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದ ದೇಸಾಯಿ ಕುಟುಂಬ ಕಳೆದ ಏಪ್ರಿಲ್ 20ರಂದು ಗೋಕಾಕ ತಾಲೂಕಿನ ದಂಡಾಪುರದ ಗರ್ಭಾವತಿ ಮಹಿಳೆ ಶಾಂತವ್ವ ಕುಮಾರ್ ನಿಡ್ಸೋಸಿ ತೀವ್ರ ಪ್ರಸವ ವೇದನೆಯಿಂದ ಬೆಳಗಾವಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು. ಮದ್ಯ ವ್ಯಸನಿ ಗಂಡ ಕೊಂಕು ತೆಗೆದು ಶಾಂತವ್ವ ಒಬ್ಬಳನ್ನೇ ಬಿಟ್ಟು ಹೋಗಿದ್ದ. ಈತ ನಾರ್ಮಲ್ ಡೆಲಿವರಿಯಾಗದೆ ಶಾಂತವ್ವಳಿಗೆ ಸಿಸೇರಿಯನ್ ಡೆಲಿವರಿಯಾಗಿ ಹೆಣ್ಣು ಮಗುವಿಗೆ ಜನಿಸಿತ್ತು. ಆದರೆ ಶಾಂತವ್ವಳ ಆರೋಗ್ಯ ಹದಗೆಟ್ಟಿತ್ತು. ಪಕ್ಕದ ಬೆಡ್ನಲ್ಲಿ ಗೋಕಾಕ ತಾಲೂಕಿನವರೇ ಆದ ಕೊಣ್ಣೂರಿನ ಶಮಾ ರಿಜ್ವಾನ್ ದೇಸಾಯಿ ಅವರು ಕೂಡ ಡೆಲಿವರಿಗೆ ದಾಖಲಾಗಿದ್ದರು. ಶಾಂತವ್ವಳ ಈ ಪರಿಸ್ಥಿತಿಯನ್ನ ನೋಡಲಾರದೆ ಅವರು ತಮ್ಮ ಮಗಳೊಂದಿಗೆ ಶಾಂತವ್ವ ಮತ್ತು ಅವಳ ಹೆಣ್ಣು ಮಗುವನ್ನ ಕೂಡ ಕೊಣ್ಣೂರಿಗೆ ಕರೆದುಕೊಂಡು ಹೋಗಿ ಸುಮಾರು 40 ದಿನಗಳ ಕಾಲ ಆರೈಕೆ ಮಾಡಿದರು. ಶಮಾ ರಿಜ್ವಾನ ದೇಸಾಯಿ ಮತ್ತು ಕುಟುಂಬದವರು ಮಾತನಾಡಿ, ಏಪ್ರಿಲ್ 20ರಂದು ನಮ್ಮ ಸಹೋದರಿ ಡೆಲಿವರಿಗಾಗಿ ಬೆಳಗಾವಿಯ ಸಿವಿಲ್ ಆಸ್ಪತ್ರೆಗೆ ದಾಖಲಾಗಿದ್ದು, ಇದೇ ವೇಳೆ ಓರ್ವ ಹೆಣ್ಣು ಮಗು ಕೂಡ ಡೆಲಿವರಿಗಾಗಿ ಸಿವಿಲ್ ಆಸ್ಪತ್ರೆಗೆ ದಾಖಲಾಗಿದ್ದು, ಆಕೆಯ ಜೊತೆಗೆ ಯಾರೂ ಇರಲಿಲ್ಲ. ಡೆಲಿವರಿಯ ನಂತರ ತಾಯಿಯ ಆರೋಗ್ಯ ಸರಿ ಇಲ್ಲದ ಕಾರಣ ತಾಯಿ ಮತ್ತು ಮಗುವನ್ನ ನಾವು ನಮ್ಮೊಂದಿಗೆ ಕರೆದುಕೊಂಡು ಹೋಗಿ 40 ದಿನಗಳ ಕಾಲ ಆರೈಕೆ ಮಾಡಿದ್ದೆವು. ಇಂದು ವಾಪಸ್ ನೀಡುತ್ತಿದ್ದೇವೆ ಎಂದರು. ಮಹಿಳಾ ಮಂಡಳದ ಪ್ರಮುಖರಾದ ಶ್ರೀದೇವಿ ಮಹಾದೇವಿ ಗೊಡ್ಜಿ ಅವರು ದೇಸಾಯಿ ಕುಟುಂಬಸ್ಥರ ಕೃತಜ್ಞತೆಯನ್ನ ಸಲ್ಲಿಸಿದರು. ಇಂದು ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯ ಅಧಿಕಾರಿಗಳ ಸಮ್ಮುಖದಲ್ಲಿ ತಾಯಿ ಮತ್ತು ಮಗುವನ್ನ ಅವರ ಊರಿಗೆ ಕಳುಹಿಸಿಕೊಡಲಾಯಿತು. ಮಾನವೀಯತೆ ಕಾರ್ಯ ಮಾಡಿದ ದೇಸಾಯಿ ಕುಟುಂಬಸ್ಥರನ್ನ ಸತ್ಕರಿಸಿ ಬೆಳಗಾವಿ ಮಾರ್ಕೆಟ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಸತ್ಕರಿಸಿದರು. ಶಾಂತ ಅಂತ ಹೇಳಿ ಅಡ್ಮಿಟ್ ಇದ್ದವ್ರಿ. ಅವ್ರ ಪಕ್ಕದಲ್ಲೇ ಇವರು ಅಡ್ಮಿಟ್ ಇದ್ದರು. ಅವಾಗಲೇ ಶಾಂತ ತಪ್ಪ ನಂತರ 1.5 ತಿಂಗಳ ಕುಸಿಗೆ ಕುಸಿನ ತಾಯಿಗೆ ಹೆಣ್ಮಗಳು ಜಾಪಾನ್ ಮಾಡ್ಕಿಂದ ಈಗ ಅವ್ರ ಊರಿಗೆ ಕಳಿಸ್ಕೊಡಾಕತ್ತಾರೆ. ಒಂದು ಸುಮಾರು 40ರಿಂದ 50 ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ. ಖರ್ಚು ಮಾಡಿದಿಂದ ಆಕೆ ವ್ಯವಸ್ಥೆ ಚೆಂದಾಗಿ ಮಾಡ್ಯಾರ. ಕುಸಿಗೆ ಕುಸಿನ ತಾಯಿಗಳು ಅವ್ರು ಸಾಕಿದಾರು ಗೋಕಾಕ್ ತಾಲೂಕು ಕೊಣ್ಣೂರು. ಈಗ ಏನಂತಲ್ಲ ದೇಶದ ಜಾಪಾನ್ ಮಾಡ್ಕೊಂಡು ಈಗ ಅವ್ರ ಊರಿಗೆ ಕಳಿಸ್ಕೊಡತ್ತಾರ. ಗಂಡಾಪುರ ಅವ್ರಿಗೆ ಯಾವುದೋ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಸ್ಟೇಷನ್ ಬಂದಿಂದ ಕಳಿಸ್ಕೊಡೋದು. ಮಾನವೀಯ ಕಾರ್ಯ ಭಾವೈಕ್ಯತೆ ಆಗಿದೆ ಮೇಡಮ್. ಅವರು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.